ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್.ಆರ್. ಆನಂದ್ ಅಂತ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಮರ್ಥ ಬೆಳೆಗಳ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಬೆಳೆ ಇದು ಒಂದು ದ್ವಿದಳ ಧಾನ್ಯದ ಬೆಳೆ. ಇದು ಏನಪ್ಪ ಅಂತಂದರೆ ಅಕ್ಕಿ ಅವರೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ರೈಸ್ ಬೀನ್ ಅಂತ ಇದು ಯಾಕಪ್ಪ ರೈಸ್ ಬೀನ್ ಅಂತ ಹೆಸರು ಬಂತು ಅಂತಂದರೆ ಇದನ್ನು ಈಶಾನ್ಯ ರಾಜ್ಯಗಳು ಅಂತ ಹೇಳ್ತೀವಿ. ಈಶಾನ್ಯ ರಾಜ್ಯಗಳಲ್ಲಿ ಇದನ್ನು ಭತ್ತದ ನಂತರ ಇದನ್ನು ಬೆಳೀತಾರೆ. ಇದನ್ನು ಅಕ್ಕಿ ಅವರೆ ಅಂತ ಇದು ಬೇರೆ ಬೇಳೆಕಾಳು ಬೆಳೆಗಳ ಥರನೇ ಇದು ಒಂದು ದ್ವಿದಳ ಧಾನ್ಯ ಬೆಳೆ. ಇದು ಬಹು ಉಪಯೋಗಿ ಅಂತಲೇ ಹೇಳ್ಬೋದು. ಇದು ಒಂದು ಯಾಕಪ್ಪ ಅಂತಂದರೆ ಇದನ್ನು ಕಾಳುಗಳಾಗೂ ಉಪಯೋಗ ಮಾಡ್ಕೋಬೋದು, ಜೊತೆಗೆ ತರಕಾರಿಯಾಗಿ ಬೆಳೆಸ್ಬೋದು, ಜೊತೆಗೆ ಏನಪ್ಪ ಅಂದರೆ ಇದು ಒಂದು ಗ್ರೀನ್ ಮೆನ್ಯೂರ್ ಅಂದರೆ ಹಸಿರೆಲೆ ಗೊಬ್ಬರವಾಗಿ ಬೆಳೆಸ್ಬೋದು. ಜೊತೆಗೆ ಇದು ಒಂದು ಕವರ್ ಕ್ರಾಪ್ ಅಂತ ಹೇಳ್ತೀವಿ, ಅಂದರೆ ಫಾಡರ್ ಕ್ರಾಪ್ ಆಗಿ ಬೆಳಿಬೋದು. ಅಂದರೆ ಹೆಚ್ಚು ಬೇಗ ಬೆಳೆಯುವಂಥ ಬೆಳೆ ಇದು. ಕಡಿಮೆ ಅವಧಿನಲ್ಲಿ ಒಂದು 70 ರಿಂದ 80 ದಿನದಲ್ಲಿ ಇದರ ಒಂದು ಜೀವನ ಮುಗಿಯುತ್ತೆ ಇದ್ರದ್ದು. ಆದರೆ ಇದು ಒಂದು ಬಹು ಉಪಯೋಗಿ ದ್ವಿದಳ ಧಾನ್ಯದ ಬೆಳೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈಗಾಗಲೇ ಹೇಳಿದೆ, ಇದನ್ನು ಫಾಡರ್ ಆಗಿ ಉಪಯೋಗ ಮಾಡ್ಕೊ, ಮೇವಿನ ಬೆಳೆಯಾಗಿ ಮತ್ತು ಬೀಜಕ್ಕೋಸ್ಕರ ಬೆಳಿಬೋದು. ಅಂದರೆ ಬೇಳೆಕಾಳು, ಇದು ಒಂದು ಬೇಳೆಕಾಳು ಬೆಳೆ, ಇದು ಬೆಳ್ಕೋಬೋದು. ಇದು ನಮ್ಮ ದೇಶದಲ್ಲಿ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ದ್ವಿದಳ ಧಾನ್ಯದಲ್ಲಿ ನಾವು ಭಾಳಷ್ಟು ಸಾಧನೆಯನ್ನು ಮಾಡಬೇಕಾಗಿದೆ. ಯಾಕಪ್ಪ ಅಂತಂದರೆ ದ್ವಿದಳ ಧಾನ್ಯ ಬೆಳೆಗಳು ಪ್ರೋಟೀನನ್ನು ಒದಗಿಸ್ಲಿಕ್ಕೆ ಭಾಳಷ್ಟು ಮುಖ್ಯ ನಮ್ಮ ದೇಹಕ್ಕೆ. ನಮ್ಮ ದೇಶದಲ್ಲಿ ಪ್ರೋಟೀನ್ ಜಾಸ್ತಿ ಇರ್ತಕ್ಕಂಥದ್ದು ದ್ವಿದಳ ಧಾನ್ಯ ಬೆಳೆಗಳಲ್ಲಿ. ಅದೇ ರೀತಿ ಇದು ಒಂದು ದ್ವಿದಳ ಧಾನ್ಯ ಬೆಳೆ ಅಂತ ಹೇಳ್ಬೋದು. ಇದು ಹೆಚ್ಚು ಪ್ರಚಲಿತ ಆಗಿಲ್ಲ. ಇದು ಯಾಕಪ್ಪ ಅಂತಂದರೆ ಇದನ್ನು ಜಾಸ್ತಿ ಈಶಾನ್ಯ ರಾಜ್ಯಗಳಷ್ಟೇ ಭತ್ತದ ನಂತರ ಬೆಳೆಯೋದ್ರಿಂದ ಅವ್ರಿಗೆ ಇದರ ಮಹತ್ವ ಗೊತ್ತಿದೆ. ಆದರೆ ಬೇರೆ ರಾಜ್ಯಗಳಲ್ಲಿ ಇದರ ಮಹತ್ವ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ಅಕ್ಕಿ ಅವರೆಯನ್ನು ನಾವು ಎಲ್ಲ ರೈತರಿಗೆ ಪ್ರಚಾರ ಮಾಡ್ತಾ ಇದ್ದೇವೆ. ಇದು ಒಂದು ಬೇಳೆಕಾಳು ಬೆಳೆ. ನಾವು ನಿಮಗೆ ಹೆಸರು, ಉದ್ದು, ಅಲಸಂದೆಯನ್ನು ನಾವು ತಿಂತೇವೆ, ಅದೇ ರೀತಿ ಈ ಒಂದು ಕಾಳನ್ನು ಕೂಡ ನಾವು ತಿನ್ಬೋದು. ಮತ್ತು ವಿಶೇಷತೆ ಏನಪ್ಪ ಅಂತಂದರೆ ಬೇರೆ ಬೇಳೆಕಾಳು ಬೆಳೆಗಳಿಗೆ ಹೋಲಿಸಿದಾಗ ಇದರ ಇಳುವರಿ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂತ ಅಂದರೆ ಇದಕ್ಕೆ ಕೀಟ ಮತ್ತು ರೋಗ ಬಾಧೆ ಕಡಿಮೆ, ಅಂದರೆ ಬರೋದೇ ಇಲ್ಲ, ಇದಕ್ಕೆ ಯಾವುದೇ ಇಲ್ಲ. ಆದ್ದರಿಂದ ಇದರ ಇಳುವರಿ ಜಾಸ್ತಿ ಇದೆ. ಇದು ಬೀಜವನ್ನು, ಕಾಯಿಗಳನ್ನು ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಯಿ ಕಟ್ಟುವಂಥ ಸಾಮರ್ಥ್ಯ ಚೆನ್ನಾಗಿದೆ ಇದಕ್ಕೆ. ಇದು ನಮ್ಮ ವಿಶ್ವವಿದ್ಯಾಲಯದಿಂದಲೇ ಬಿಡುಗಡೆ ಮಾಡಿದಂಥ ಒಂದು ತಳಿ. ಇದು ಇಲ್ಲಿ ನೋಡ್ತಾ ಇರೋದು ನೀವು ದ್ವಿದಳ ಧಾನ್ಯ ಬೆಳೆದ ಅಕ್ಕಿ ಅವರೆ ತಳಿ. ಇದು KBR1 ಅಂತ ನಾವು 2021ರಲ್ಲಿ ಇದನ್ನು ಬಿಡುಗಡೆ ಮಾಡಿದ್ವಿ ನಾವು. ಇದು ನಮ್ಮ ಭೂಮಿನಲ್ಲಿ ಹಸಿರೆಲೆ ಗೊಬ್ಬರವಾಗಿ ಕೂಡ ರೈತರು ಇದನ್ನು ಬಳಕೋಬೋದು. ಯಾವುದೇ ಅಡಿಕೆ ತೋಟದಲ್ಲಾಗಲಿ, ತೆಂಗಿನ ತೋಟದಲ್ಲಾಗಲಿ ಇದನ್ನು ಹಸಿರೆಲೆ ಗೊಬ್ಬರವಾಗಿ ಬಳಕೋಬೋದು. ಅದೇ ರೀತಿ ಬೀಜಕ್ಕಾಗಿ ಬೆಳೆದಾಗ ನಾವು ಇದನ್ನು ಮುಂಗಾರಿನ ಮುಂಚಿತವಾಗಿ ಅಂತ ಹೇಳ್ತೀವಿ, ಅಂದರೆ ಪೂರ್ವ ಮುಂಗಾರು ಅಂತ ಹೇಳ್ತೀವಿ. ಪೂರ್ವ ಮುಂಗಾರು ಪ್ರೀ ಮಾನ್ಸೂನಲ್ಲಿ, ಹಾಗೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ, ನಮಗೆ ಪೂರ್ವ ಮುಂಗಾರು ಜಾಸ್ತಿ ಆಗ್ತಾ ಇದೆ. ಅಂದರೆ ಏಪ್ರಿಲ್ ಮೇನಲ್ಲಿ ನಾವು ಇದನ್ನು ಏಪ್ರಿಲ್ನಲ್ಲಿ ಬಿತ್ತನೆ ಮಾಡೋದ್ರಿಂದ ನಾವು ಇದನ್ನು ಹಸಿರೆಲೆ ಗೊಬ್ಬರ ಮಾಡ್ದಂಗೂ ಆಗುತ್ತೆ. ಜೊತೆಗೆ ಕಾಳನ್ನು ಕೂಡ ನಾವು ನಮ್ಮ ಒಂದು ದ್ವಿದಳ ಧಾನ್ಯಕ್ಕೆ ನಮಗೆ ಬೇಕು ಅದನ್ನು ನಾವು ರೀತಿ ಮಾಡ್ಕೋಬೋದು, ಯಶಸ್ವಿಯಾಗಿ ಮಾಡ್ಕೋಬೋದು. ಯಾಕೆಂದರೆ ಇದರ ಅವಧಿ ಭಾಳ ಕಡಿಮೆ. ಇದು ಫಾಸ್ಟ್ ಗ್ರೋತ್ ಇರ್ತಕ್ಕಂಥದ್ದು, ಬೇಗ ಬೆಳೆಯುವಂಥ ಒಂದು ಬೆಳೆ. ಇದು 30 ದಿನದಲ್ಲೇ ಇದು ಭೂಮಿ ಕವರ್ ಆಗಿಬಿಡುತ್ತೆ. ಭೂಮಿ ಕವರ್ ಮಾಡೋದಂಥ 30 ದಿನದಲ್ಲಿ ಭೂಮಿ ಕವರ್ ಮಾಡೋಂಥ ಸಾಮರ್ಥ್ಯ ಈ ಬೆಳೆಗಿದೆ. ಆದ್ದರಿಂದ ಈ ಒಂದು ಬೆಳೆಯನ್ನು ಬೇಳೆಕಾಳು ಬೆಳೆಯಾಗಿ ಪೂರ್ವ ಮುಂಗಾರು ಅಂತ ಹೇಳ್ತೀವಿ, ಪೂರ್ವ ಮುಂಗಾರಿನಲ್ಲಿ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಸಲಹೆ. ರೈತರು ಇದನ್ನು ಪೂರ್ವ ಮುಂಗಾರಿನಲ್ಲಿ ನಮಗೇನು ಮಳೆ ಬರ್ತಾ ಇದೆ ಇವಾಗ, ಆ ಮಳೆನೇ ಸಾಕು. ಇದಕ್ಕೆ ಬರ ನಿರೋಧಕ ಶಕ್ತಿ ಇದೆ ಇದಕ್ಕೆ. ಆ ಒಂದು ಪೀರಿಯಡಲ್ಲಿ, ಅಂದರೆ ಯಾವಾಗ ಯಾವುದೇ ಬೆಳೆ ಇರೋದಿಲ್ಲ, ಆ ಬೆಳೆ ಇಲ್ಲದಿದ್ದ ಟೈಮ್ನಲ್ಲಿ ಈ ಒಂದು ಬೆಳೆಯನ್ನು ಬೆಳ್ಕೊಂಡು ರೈತರು ತಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ಈ ದ್ವಿದಳ ಧಾನ್ಯ ಕಾಳನ್ನು ಕೂಡ ತಮ್ಮ ಮನೆಗೆ ಬೇಕಾದಂಥ ಕಾಳನ್ನು ಕೂಡ ಬೆಳ್ಕೋಬೋದು. ಹೆಚ್ಚಾದಂಥ ಮಾರುಕಟ್ಟೆ ಲಭ್ಯತೆ ಸದ್ಯಕ್ಕಿಲ್ಲ ಇದಕ್ಕೆ. ಯಾಕಪ್ಪ ಅಂತ ಅಂದರೆ ರೈತರು ಯಾರು ಜಾಸ್ತಿ ಇದನ್ನು ಬೆಳೀತಾ ಇಲ್ಲ, ಮಾರುಕಟ್ಟೆಗೆ ತರ್ತಾ ಇಲ್ಲ. ಆದ್ದರಿಂದ ರೈತರು ಇದನ್ನು ಬೆಳೆದು ಮಾರುಕಟ್ಟೆಗೆ ತರಬೇಕು ಅಂತ ನಮ್ಮ ವಿಶ್ವವಿದ್ಯಾಲಯದ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದು ಒಂದು ದ್ವಿದಳ ಧಾನ್ಯದ ಬೆಳೆ. ಇದು 70 ರಿಂದ 80 ದಿನದಲ್ಲಿ ಇದನ್ನು ಕಟಾವಿಗೆ ಬಂದುಬಿಡುತ್ತೆ. ಇದನ್ನು ಮುಂಗಾರಿನಲ್ಲಿ, ಅಂದರೆ ಪೂರ್ವ ಮುಂಗಾರಿನಲ್ಲಿ ಸೂಕ್ತವಾದ, ಅಂದರೆ ಎಲ್ಲ ಕಾಲದಲ್ಲೂ ಬೆಳಿಬೋದು. ಆದರೆ ನಾವು ಇದನ್ನೇ ಮೇಜರ್ ಕ್ರಾಪ್ ಆಗಿ ಬೆಳೆಯೋದಕ್ಕಿಂತ ಪೂರ್ವ ಮುಂಗಾರಿನಲ್ಲಿ ಗ್ಯಾಪ್ ಇರುತ್ತೆ ನಮಗೆ. ಎಳ್ಳು ಹಾಕೋ ಟೈಮ್ನಲ್ಲಿ ಕೆಲವೊಬ್ಬರು ಕನಕಪುರ, ರಾಮನಗರ ಸೈಡೆಲ್ಲ ಎಳ್ಳು ಹಾಕ್ತಾರೆ. ಎಳ್ಳು ಹಾಕೋದ್ರ ಬದಲಾಗಿ ಇದನ್ನು ಹಾಕಿದ್ರೆ ಭೂಮಿ ಫಲವತ್ತತೆಯೂ ಹೆಚ್ಚಿಗೆ ಆಗುತ್ತೆ. ಜೊತೆಗೆ ನಮಗೆ ದ್ವಿದಳ ಧಾನ್ಯದ ಕಾಳನ್ನು ನಮಗೆ ಇಳುವರಿ ಜಾಸ್ತಿ ಬರುತ್ತೆ. ಇದು ಒಂದು 8 ರಿಂದ 10 ಕ್ವಿಂಟಾಲ್ ಬರುತ್ತೆ ಇಳುವರಿ.
8ರಿಂದ 10 ಕ್ವಿಂಟಲ್ ಎಕರೆಗೆ ಇಳುವರಿಗೆ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಈ ತಳಿಗಿದೆ. ಆದ್ದರಿಂದ ಬೇಳೆಕಾಳು ಬೆಳೆಯಾಗಿ ರೈತರು ಇದನ್ನು ಹೆಚ್ಚು ಬೆಳಿಬೇಕು ಅಂತ ಕೇಳ್ಕೊತೀನಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದರ ಬೀಜ ಲಭ್ಯತೆ ಇದೆ. KBR1 ಏನು ತಳಿ ಇದೆ ಇದರ ಬೀಜ ಲಭ್ಯತೆ ನಮ್ಮ ಒಂದು ಸಮರ್ಥ ಬೆಳೆಗಳ ವಿಭಾಗದಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೇವೆ. ರೈತರು ಇದನ್ನು ಕೂಡ ನನ್ನ ನಂಬರು ಏನು ಹೇಳಿದ್ದೀನಿ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. 9986735146 ಈ ನಂಬರ್ಗೆ 9986735146 ಈ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಈ ಬೆಳೆಯನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಇದನ್ನು ಒಂದು ಹೇಗೆ ಬೀಜದ ಲಭ್ಯತೆ ನಮ್ಮ ಹತ್ರ ಇದೆ. ರೈತರು ಯಾರು ಆಸಕ್ತರಿದ್ದಾರೆ ಈ ಬೆಳೆಯನ್ನು ತಗೋಬಂದು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.